ಆತ್ಮೀಯರೇ, ತಮಗೆಲ್ಲರಿಗೂ ಗೊತ್ತಿರುವಂತೆ ಈಗ ಬರಗಾಲ ಬೇಸಿಗೆ ಅವಧಿಯ ರಜಾ ಅವಧಿಯ ಮಧ್ಯಾಹ್ನ ಉಪಹಾರ ಯೋಜನೆ MDM ಬೇಸಿಗೆ ಬಿಸಿಯೂಟ ಚಾಲ್ತಿ ಇದ್ದು ರಾಜ್ಯದ ಎಲ್ಲ ಸರ್ಕಾರಿ ಮತ್ತು ಅನುದಾನಿತ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ 1ರಿಂದ 10ನೇ ತರಗತಿ ವಿದ್ಯಾರ್ಥಿಗಳ ಫಲಾನುಭವಿ ಮಕ್ಕಳ ಮಾಹಿತಿ ನಾವು ಪ್ರತಿನಿತ್ಯ MDM ಒಂದು ಆ್ಯಪ್ನಲ್ಲಿ ದೈನಂದಿನ ಹಾಜರಾತಿ ಫಲಾನುಭವಿಗಳ ಮಾಹಿತಿ ಸಂಖ್ಯೆ ಇಂದೀಕರಿಸಿರುತ್ತೇವೆ ಮತ್ತು ವಾರಕ್ಕೊಮ್ಮೆ ಅಥವಾ ಮೇಲಾಧಿಕಾರಿಗಳು ಕೇಳಿದ ಸಂದರ್ಭದಲ್ಲಿ ನಾವು ಮುಖ್ಯೋಪಾಧ್ಯಾಯರು ದಿನಾಂಕವಾರು ವಿದ್ಯಾರ್ಥಿಗಳ ಫಲಾನುಭವಿ ಮಾಹಿತಿ ಬಿಸಿಯೂಟ ಸೇವಿಸಿದ ಮಕ್ಕಳ ಮಾಹಿತಿಯನ್ನು ದಿನಾಂಕವಾರು ನೀಡಬೇಕಾಗುತ್ತದೆ. ಈ ಸಮಯದಲ್ಲಿ ನಾವು ಸುಲಭವಾಗಿ ನಮ್ಮ SATS MDM ವೆಬ್ಸೈಟ್ನಲ್ಲಿ ದಿನಾಂಕವಾರು ಫಲಾನುಭವಿ ಮಕ್ಕಳ ಮಾಹಿತಿ ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿದೆ. ಸೊ ಈ ವಿಡಿಯೋದಲ್ಲಿ ದಿನಾಂಕವಾರು ವಿದ್ಯಾರ್ಥಿಗಳ ಹಾಜರಾತಿ ಅಟೆಂಡೆನ್ಸ್ ರಿಪೋರ್ಟ್ ಡೌನ್ಲೋಡ್ ಮಾಡಿಕೊಳ್ಳುವುದು ಹೇಗೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡುವ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾಯಿರಿ. ಮೊದಲಿಗೆ ಮೊಬೈಲ್ ಕಂಪ್ಯೂಟರ್ನಲ್ಲಿ ಗೂಗಲ್ ಕ್ರೋಮ್ ಸರ್ಚ್ ಎಂಜಿನ್ ಓಪನ್ ಮಾಡಿಕೊಳ್ಳಬೇಕು. ಸರ್ಚ್ ಆರ್ ಟೈಪ್ URLನಲ್ಲಿ SATS MDM ಎಂದು ಟೈಪ್ ಮಾಡಿಕೊಂಡು ಸರ್ಚ್ ಕೊಡಬೇಕು. ಸರ್ಚ್ ರಿಸಲ್ಟ್ಸ್ ಎರಡನೇ ಲಿಂಕ್ SATS ಲಾಗಿನ್ ಡಿಪಾರ್ಟ್ಮೆಂಟ್ ಆಫ್ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಎಜುಕೇಷನ್ ಕರ್ನಾಟಕ ಬಟನ್ ಕ್ಲಿಕ್ ಮಾಡಬೇಕು. ಪ್ರಧಾನ ಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ್ PM ಪೋಷಣ್ ಕರ್ನಾಟಕ ಇಲ್ಲಿ ಯೂಸರ್ ನೇಮ್ ಪಾಸ್ವರ್ಡ್ ಕೇಳುತ್ತದೆ. STSನ ಯೂಸರ್ ನೇಮ್ ಪಾಸ್ವರ್ಡ್ SATS MDM ಯೂಸರ್ ಪಾಸ್ವರ್ಡ್ ಒಂದೇ ಆಗಿರುತ್ತದೆ. ಆದ್ದರಿಂದ STSನ ಯೂಸರ್ ಮತ್ತು ಪಾಸ್ವರ್ಡ್ ಭರ್ತಿ ಮಾಡಬೇಕು. ಕ್ಯಾಪ್ಚಾ ಭರ್ತಿ ಮಾಡಿ ಲಾಗಿನ್ ಬಟನ್ ಕ್ಲಿಕ್ ಮಾಡಬೇಕು. ಲಾಗಿನ್ ಆದೆವು. ಹೋಮ್ ಪೇಜ್ ನೋಡಿ. ಇಲ್ಲಿ ಎಡಗಡೆ ಮೆನು ಸ್ಕ್ರಾಲ್ ಡೌನ್ ಮಾಡ್ತಾ ಬರಬೇಕು. MDM ಬೆನಿಫಿಷರೀಸ್ ಬಟನ್ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಇಂಟರ್ಫೇಸ್ ಪೇಜ್ ಕೌಂಟ್ ವೈಸ್ ಚೈಲ್ಡ್ ವೈಸ್ ಸರ್ಚ್ MDM ಮಿಡ್ ಡೇ ಮೀಲ್ ಅಟೆಂಡೆನ್ಸ್ ನ್ಯೂ ಮಿಡ್ ಡೇ ಮೀಲ್ ಅಟೆಂಡೆನ್ಸ್ ಫ್ರಮ್ ಡೇಟ್ ಟು ಡೇಟ್ ಸರ್ಚ್ ರೀಸೆಟ್ ಬಟನ್ಗಳಿವೆ. ನಮಗೆ ಯಾವ ದಿನಾಂಕದಿಂದ ಈ ಒಂದು ಫಲಾನುಭವಿಗಳ ರಿಪೋರ್ಟ್ ಬೇಕಾಗಿದೆಯೋ ಇಲ್ಲಿ ಫ್ರಮ್ ಡೇಟ್ ಬಟನ್ ಕ್ಲಿಕ್ ಮಾಡಬೇಕು. ಕ್ಯಾಲೆಂಡರ್ ಓಪನ್ ಆಗುತ್ತದೆ. ಇದರಲ್ಲಿ ನಮಗೆ ಯಾವ ದಿನಾಂಕದಿಂದ ರಿಪೋರ್ಟ್ ಬೇಕೋ ಆ ಡೇಟ್ ಸೆಲೆಕ್ಟ್ ಮಾಡಿಕೊಳ್ಳಬೇಕು. ಉದಾಹರಣೆಗೆ ನನಗೆ ಏಪ್ರಿಲ್ 1ರಿಂದ ಮಾಹಿತಿ ಅಟೆಂಡೆನ್ಸ್ ರಿಪೋರ್ಟ್ ಬೇಕಾಗಿರೋದ್ರಿಂದ ನಾನು ಏಪ್ರಿಲ್ 1 ಡೇಟ್ ಮೇಲೆ ಕ್ಲಿಕ್ ಮಾಡುತ್ತೇನೆ ಮತ್ತು ಟು ಡೇಟ್ ಎಂದರೆ ಯಾವ ದಿನಾಂಕದವರೆಗೆ ಅಟೆಂಡೆನ್ಸ್ ರಿಪೋರ್ಟ್ ಬೇಕಾಗಿದೆ ಅದರ ಸಲುವಾಗಿ ಈ ಡೇಟ್ ಮೇಲೆ ಕ್ಲಿಕ್ ಮಾಡಿದಾಗ ಕ್ಯಾಲೆಂಡರ್ ಓಪನ್ ಆಗುತ್ತದೆ. ನನಗೆ ಪ್ರಸ್ತುತ ದಿನಾಂಕದವರೆಗೆ ಅಟೆಂಡೆನ್ಸ್ ರಿಪೋರ್ಟ್ ಬೇಕಾಗಿರುತ್ತದೆ. ಆದ್ದರಿಂದ ಇವತ್ತಿನ ದಿನಾಂಕದ ಮೇಲೆ ನಾನು ಕ್ಲಿಕ್ ಮಾಡುತ್ತೇನೆ. ಈಗ ಸರ್ಚ್ ಬಟನ್ ಕ್ಲಿಕ್ ಮಾಡಬೇಕು. ಸ್ಕ್ರಾಲ್ ಡೌನ್ ಮಾಡಬೇಕು. ಇಲ್ಲಿ ನಾವು ಯಾವ ದಿನಾಂಕದವರೆಗೆ ರಿಪೋರ್ಟ್ಗಾಗಿ ಸರ್ಚ್ ಮಾಡಿರುತ್ತೇವೆಯೋ ಆ ದಿನಾಂಕದವರೆಗಿನ ಎಲ್ಲ ಮಾಹಿತಿ ತೋರಿಸುತ್ತದೆ. ಶೋ ಎಂಟ್ರೀಸ್ ಡೌನ್ ಎರೋ ಮಾರ್ಕ್ 100 ಸೆಲೆಕ್ಟ್ ಮಾಡಿಕೊಳ್ಳಬೇಕು. ಇಲ್ಲಿ ಸೀರಿಯಲ್ ನಂಬರ್, ಪ್ರಿಸ್ಕ್ರಿಪ್ಷನ್ ಡೇಟ್, ಎನ್ರೋಲ್ಮೆಂಟ್ ಕೌಂಟ್, ಅಟೆಂಡೆನ್ಸ್ ಕೌಂಟ್, ಮಿಲ್ಕ್ ರಿಸೀವ್ಡ್, MDM ರಿಸೀವ್ಡ್, ಆ್ಯಕ್ಷನ್ ನೋಡಬಹುದಾಗಿದೆ. ನೆಕ್ಸ್ಟ್ ಪ್ರಿಸ್ಕ್ರಿಪ್ಷನ್ ಡೇಟ್ ಬಟನ್ ಕ್ಲಿಕ್ ಮಾಡಬೇಕು. ಇದು ದಿನಾಂಕವನ್ನು 1ರಿಂದ 2, 3 ಅಂತ ತೋರಿಸುತ್ತದೆ. ನೆಕ್ಸ್ಟ್ ಎನ್ರೋಲ್ಮೆಂಟ್ ಕೌಂಟ್ ಆ ದಿನಾಂಕದಂದು ಇದ್ದ ದಾಖಲಾತಿ ನೋಡಬಹುದು. ನೆಕ್ಸ್ಟ್ ಅಟೆಂಡೆನ್ಸ್ ಕೌಂಟ್ ಮತ್ತು ಆ ಒಂದು ದಿವಸ ಹಾಜರಿದ್ದ ವಿದ್ಯಾರ್ಥಿಗಳ ಒಂದು ಸಂಖ್ಯೆ ತೋರಿಸುತ್ತದೆ. ನೆಕ್ಸ್ಟ್ ಮಿಲ್ಕ್ ರಿಸೀವ್ಡ್, MDM ರಿಸೀವ್ಡ್ ನೋಡಬಹುದು. ಆ್ಯಕ್ಷನ್
ಇಲ್ಲಿ ಐ ಬಟನ್ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಇಂಟರ್ಫೇಸ್ ಪೇಜ್ ಪ್ರಿಸ್ಕ್ರಿಪ್ಷನ್ ಬುಕ್ಲೆಟ್ ತೆರೆದುಕೊಳ್ಳುತ್ತದೆ. ಪರ್ಟಿಕ್ಯುಲರ್ಸ್, ಎನ್ರೋಲ್ಮೆಂಟ್, ಅಟೆಂಡೆನ್ಸ್, ಮಿಲ್ಕ್ ರಿಸೀವ್ಡ್, MDM ರಿಸೀವ್ಡ್ ನೋಡಬಹುದು. ಎಂದರೆ ನಾವು ಸೆಲೆಕ್ಟ್ ಮಾಡಿಕೊಂಡ ದಿನದಂದು ತರಗತಿವಾರು ಹಾಜರಾತಿ ಮತ್ತು ಮಿಲ್ಕ್ ರಿಸೀವ್ಡ್, MDM ರಿಸೀವ್ಡ್ ಮಾಡಿದ ಮಕ್ಕಳ ಸಂಖ್ಯೆಯನ್ನು ತೋರಿಸುತ್ತದೆ. ಬ್ಯಾಕ್ ಬಟನ್ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಎರಡನೇ ಆಪ್ಷನ್ ಆ್ಯಕ್ಷನ್ನಲ್ಲಿ ನೋಡಿ ಎಡಿಟ್ ಸಿಂಬಲ್ ಕ್ಲಿಕ್ ಮಾಡಬೇಕು. ಆರ್ ಯು ಶ್ಯೂರ್ ಯು ವಾಂಟ್ ಎಡಿಟ್ ಪ್ರಿಸ್ಕ್ರಿಪ್ಷನ್ ID ನಂಬರ್? ಓಕೆ ಬಟನ್ ಕ್ಲಿಕ್ ಮಾಡಿದಾಗ ನಾವು ಸೆಲೆಕ್ಟ್ ಮಾಡಿಕೊಂಡ ದಿನದ ಹಾಜರಾತಿಯಲ್ಲಿ ಏನಾದರೂ ಎಡಿಟ್ ಮಾಡಬೇಕಾಗಿದ್ದರೆ ಎಡಿಟ್ ಮಾಡಿದ ನಂತರ ಕೆಳಗಡೆ ಅಪ್ಡೇಟ್ ಬಟನ್ ಕಾಣಿಸುತ್ತದೆ. ಅದರ ಮೇಲೆ ಕ್ಲಿಕ್ ಮಾಡಿದಾಗ ಎಡಿಟ್ ಮಾಡಿದ ಅಂಶಗಳು ಅಪ್ಡೇಟ್ ಆಗುತ್ತವೆ. ಬ್ಯಾಕ್ ಬಟನ್ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಆ್ಯಕ್ಷನ್ ಕಾಲಮ್ನಲ್ಲಿ ನೋಡಬಹುದಾಗಿದೆ ಡಿಲೀಟ್ ಬಟನ್ ಕಾಣಿಸುತ್ತದೆ. ಅದು ನಾವು ಡಿಲೀಟ್ ಮಾಡಿಕೊಳ್ಳಲು ಬಳಸಬೇಕಾಗುತ್ತದೆ. ಮತ್ತು ಈ ಅಟೆಂಡೆನ್ಸ್ ರಿಪೋರ್ಟ್ ನಾವು ಎಕ್ಸ್ಪೋರ್ಟ್ ಟು ಎಕ್ಸೆಲ್ ಪ್ರಿಂಟ್ ಎರಡು ಬಟನ್ ನೋಡಬಹುದಾಗಿದೆ. ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿದಾಗ ಓಪನ್ ಕ್ಲಿಕ್ ಮಾಡಬೇಕು. ನೋಡಿ ಇಲ್ಲಿ ನಾವು ಯಾವ ದಿನಾಂಕದಿಂದ ಯಾವ ದಿನಾಂಕದವರೆಗೆ ಎಂದರೆ ಫ್ರಮ್ ಡೇಟ್ ಟು ಡೇಟ್ನ MDM ಅಟೆಂಡೆನ್ಸ್ ರಿಪೋರ್ಟ್ PDF ರೂಪದಲ್ಲಿ ಡೌನ್ಲೋಡ್ ಆಗುತ್ತದೆ. ಸೊ ಹೀಗೆ ನಾವು ದಿನಾಂಕವಾರು ಇಂದೀಕರಿಸಿದ ಫಲಾನುಭವಿ ಮಕ್ಕಳ ಹಾಜರಾತಿ ರಿಪೋರ್ಟ್ ಅಟೆಂಡೆನ್ಸ್ MDM ಅಟೆಂಡೆನ್ಸ್ ರಿಪೋರ್ಟ್ ಹೇಗೆ ಡೌನ್ಲೋಡ್ ಮಾಡಿಕೊಳ್ಳಬೇಕು ಎಂಬುದನ್ನು ನೋಡಿದೆವು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ಸ್ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.